ಸ್ನೇಹಿತರೆ, ಒಂದು ಬುಡಕಟ್ಟು ಜನಾಂಗ ಇದ್ದಕ್ಕಿದ್ದಂತೆ ಕಣ್ಮರೆಯಾದ ಕಥೆ ಇದು. ಇದು ನಡೆದಿದ್ದು 1930ರಷ್ಟು ಹಿಂದೆ. ಆ ಬುಡಕಟ್ಟು ಜನಾಂಗ ಅಂಜಿಕುನಿ ಎಂಬ ಲೇಕೊಂದರ ಬಳಿ ವಾಸಿಸುತ್ತಿತ್ತು. ಅವರೆಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಕಾಣೆಯಾಗುತ್ತಾರೆ. ಅವರ ಮನೆಗಳು, ಅಲ್ಲಿದ್ದ ವಸ್ತುಗಳು, ಅವರು ಬೇಯಿಸಿದ್ದ ಆಹಾರಗಳು ಎಲ್ಲವೂ ಹಾಗೆಯೇ ಇದ್ದವು. ಆದರೆ ಆ ಜನ ಮಾತ್ರ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದರು. ಕೆನಡಾ ದೇಶದ ಉತ್ತರದಲ್ಲಿ ಅಂಜಿಕುನಿ ಎಂಬ ಸರೋವರವಿದೆ. ಮಂಜು ಬೀಳುವ ಶೀತ ಪ್ರದೇಶವಾದ ಇಲ್ಲಿ ಎಸ್ಕಿಮೋ ಎಂಬ ಬುಡಕಟ್ಟು ಜನಾಂಗವೊಂದು ವಾಸಿಸುತ್ತಿತ್ತು. ಇವರುಗಳು ಸಂಖ್ಯೆಯಲ್ಲಿ 100ರಿಂದ 150ರಷ್ಟಿದ್ದರು. ಇವರು ಜಗತ್ತಿನ ಇತರ ಭಾಗಗಳಿಂದ ದೂರವಾಗಿ ತಮ್ಮದೇ ಒಂದು ಪ್ರಪಂಚದಲ್ಲಿ ಅಜ್ಞಾತವಾಗಿ ಜೀವಿಸುತ್ತಿದ್ದರು. ಇವರು ಅಂಜಿಕುನಿ ಸರೋವರದಲ್ಲಿ ಮೀನು ಹಿಡಿದು ತಮ್ಮ ಜೀವನ ಸಾಗಿಸುತ್ತಿದ್ದರು. ಇವರೆಲ್ಲ ತಮ್ಮದೇ ಜೋಪಡಿ ಪಟ್ಟಿಗಳನ್ನು ಕಟ್ಟಿಕೊಂಡು ವಾಸ ಮಾಡಿಕೊಂಡಿದ್ದರು. ಈ ಅಂಜಿಕುನಿ ಏರಿಯಾ ಮಾತ್ರವಲ್ಲದೆ ಸುತ್ತಲಿನ ಸಾವಿರಾರು ಚದರ ಕಿಲೋಮೀಟರ್ ಏರಿಯಾದವರೆಗೂ ಜನರು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಜೀವಿಸುತ್ತಿದ್ದರು. ಅಲ್ಲಿ ಲಕ್ಷಾಂತರ ಚದರ ಕಿಲೋಮೀಟರ್ ಏರಿಯಾದಲ್ಲಿ ಕೆಲವೇ ಸಾವಿರದಷ್ಟು ಜನರು ಮಾತ್ರ ವಾಸಿಸುತ್ತಿದ್ದರು. ಕಾರಣವೇನೆಂದರೆ ಅಲ್ಲಿನ ವಾತಾವರಣ. ಸದಾ ಮಂಜು ಬೀಳುತ್ತಿರುವ ಶೀತ ಪ್ರದೇಶದ ವಾತಾವರಣ ಅಲ್ಲಿದ್ದುದೇ ಇದಕ್ಕೆ ಕಾರಣವಾಗಿತ್ತು. ಈ ಅಂಜಿಕುನಿ ಸರೋವರದ ಪ್ರದೇಶದಲ್ಲಿ ಹಲವಾರು ಪ್ರಾಣಿಗಳ ಶಿಕಾರಿಗಳು ನಡೆಯುತ್ತಿದ್ದವು. ಶಿಕಾರಿ ನಡೆಸಲು ಕೆಲವರು ಆಗಾಗ ಹೊರಗಿನಿಂದ ಬರುತ್ತಿದ್ದರು. 1930ರ ನವೆಂಬರ್ನ ದಿನಗಳು, ತೀವ್ರ ಚಳಿಯ ದಿನಗಳು. ಒಂದು ದಿನ ಅಲ್ಲಿಗೆ ಜೋ ಲೆಬೆಲ್ ಎಂಬ ಒಬ್ಬ ಶಿಕಾರಿ ಬರುತ್ತಾನೆ. ಶಿಕಾರಿ ಮಾಡುತ್ತಾ ಆತನಿಗೆ ಕತ್ತಲಾಗಿದ್ದೇ ತಿಳಿಯಲಿಲ್ಲ. ಆತನಿಗಿನ್ನೂ ವಾಪಸ್ಸು ಹೋಗುವಂತಿರಲಿಲ್ಲ. ಆದರೆ ಅಲ್ಲಿ ಎಸ್ಕಿಮೋ ಜನಾಂಗ ವಾಸಿಸುತ್ತಿದ್ದುದು ಆತನಿಗೆ ಗೊತ್ತಿತ್ತು. ಈ ಎಸ್ಕಿಮೋ ಜನರು ಹೊರಗಿನಿಂದ ಬಂದವರನ್ನು ಸದಾ ಆದರದಿಂದ ಕಾಣುತ್ತಿದ್ದರು. ಇಂದು ಅವರ ಆತಿಥ್ಯವನ್ನು ಸ್ವೀಕರಿಸುವ ಸಮಯ ಬಂತೆಂದು ಜೋ ಲೆಬೆಲ್ ಅವರ ಜೋಪಡಿಗಳತ್ತ ನಡೆಯುತ್ತಾನೆ. ಅವನು ಈ ಹಿಂದೆಯೂ ಒಮ್ಮೆ ಆ ಎಸ್ಕಿಮೋ ಜನಗಳ ಬಳಿ ಉಳಿದುಕೊಂಡಿದ್ದ. ಅವನು ಮಾತ್ರವಲ್ಲದೆ ಶಿಕಾರಿಗೆಂದು ಬಂದ ಹಲವಾರು ಜನರು ಅಲ್ಲಿ ಯಾವಾಗಲೂ ಉಳಿದುಕೊಳ್ಳುತ್ತಿದ್ದರು. ಆ ಏರಿಯಾವೇ ಹಾಗೆ. ದೂರದವರೆಗೂ ಯಾವುದೇ ಜನರು ವಾಸಿಸುವುದಿಲ್ಲ. ಒಂದು ಏರಿಯಾದಲ್ಲಿ ಸ್ವಲ್ಪ ಜನವಿದ್ದರೆ ಮತ್ತೆ ಜನರ ವಾಸವಿದ್ದುದು 100 ಕಿಲೋಮೀಟರ್ಗಳಾಚೆ. ಈ ದಿನ ಕತ್ತಲಾಗುತ್ತಿದ್ದಂತೆ ಜೋ ಲೆಬೆಲ್ ಆ ಜೋಪಡಿಗಳತ್ತ ಹೆಜ್ಜೆ ಹಾಕುತ್ತಾನೆ. ಮಂಜಿನ ದಾರಿಯಲ್ಲಿ ಮರಗಳನ್ನೆಲ್ಲ ದಾಟಿ ಆ ಜನರಿದ್ದ ಜಾಗಕ್ಕೆ ಬಂದಾಗ ದೂರದಲ್ಲಿ ಅವರ ಜೋಪಡಿಗಳಿದ್ದುದು ಕಾಣಿಸುತ್ತದೆ. ಆದರೆ ಹೊರಗಡೆ ಮಾತ್ರ ಯಾರೂ ಕಾಣಲಿಲ್ಲ. ಆ ಮನೆಗಳಲ್ಲಿ ಒಲೆಗಳಲ್ಲಿ ಬೆಂಕಿಯಾಗುತ್ತಿರುವುದರ ಸೂಚನೆ ದೂರದಲ್ಲಿ ಸಿಕ್ಕಿತು. ಆ ಮನೆಗಳಲ್ಲಿ ಹೊಗೆಯುಗುಳುತ್ತಿತ್ತು. ಸ್ನೇಹಿತರೆ, ಇವತ್ತು ನನ್ನ ಆತಿಥ್ಯ ಇಲ್ಲೇ ಎಂದು ಖುಷಿಯಿಂದ ಹತ್ತಿರ ಬಂದ ಜೋ ಲೆಬೆಲ್ಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಅಲ್ಲಿ ನಿಜವಾಗಿಯೂ ಯಾರೂ ಕಾಣಿಸುತ್ತಾನೆ ಇರಲಿಲ್ಲ. ಮನೆಗಳ ಹತ್ತಿರ ಬಂದಾಗ ಯಾವೊಂದು ಮನೆಯಲ್ಲೂ ಜನ ಕಾಣಿಸಲಿಲ್ಲ. ಆಮೇಲೆ ನೋಡಿದರೆ ಆ ಇಡೀ ಊರಿನಲ್ಲಿ ಯಾವೊಬ್ಬ ವ್ಯಕ್ತಿಯೂ ಬದುಕಿದ್ದಂತೆ ಕಾಣಲಿಲ್ಲ. ಹಾಗೆ ಮನೆಗಳ ಒಳಗಡೆ ಹೊಕ್ಕು ನೋಡಿದಾಗ ಆ ಮನೆಗಳಲ್ಲಿ ಒಲೆಯಲ್ಲಿ ಆಹಾರ ಬೇಯುತ್ತಿತ್ತು. ಅದರ ಬೆಂಕಿಯೇ ಮನೆಯ ಹೊರಗಡೆ ಹೊಗೆಯುಗುಳುತ್ತಿತ್ತು. ಆದರೆ ಆ ಆಹಾರಗಳೆಲ್ಲ ಸೀದು ಹೋಗಿದ್ದವು. ಹಾಗಾದರೆ ಈ ಜನಗಳೆಲ್ಲ ಎಲ್ಲಿಗೆ ಹೋದರು? ಒಂದೇ ಬಾರಿಗೆ ಇಡೀ ಊರೇ ಖಾಲಿಯಾಗುವುದೆಂದರೆ ಹೇಗೆ? ಜೋ ಲೆಬೆಲ್ ಕೂಲಂಕುಷವಾಗಿ ಪರಿಶೀಲಿಸಿದಾಗ ತಿಳಿದಿದ್ದೇನೆಂದರೆ ಅಲ್ಲಿ ಜನರು ಪ್ರತಿಯೊಬ್ಬರೂ ತಾವು ಮಾಡುತ್ತಿದ್ದ ಕೆಲಸಗಳನ್ನು ಅರ್ಧದಲ್ಲಿಯೇ ಬಿಟ್ಟು ಹೋಗಿದ್ದರು. ಕೆಲವರು ಬಟ್ಟೆಗಳನ್ನು ಹೊಲಿಯುತ್ತಿದ್ದರು. ಸೂಜಿ ನೂಲುಗಳು ಹಾಗೆಯೇ ಉಳಿದಿದ್ದವು. ಮನೆಯಿಂದ ಹೊರಗೆ ಬಂದು ನೋಡಿದಾಗ ಎಸ್ಕಿಮೋ ಜನರ ನಾಯಿಗಳು ಕಟ್ಟಿ ಹಾಕಿದಲ್ಲಿಯೇ ಸತ್ತು ಹೋಗಿದ್ದವು. ಅವುಗಳು ಆಹಾರವಿಲ್ಲದೆ ಸತ್ತು ಹೋಗಿದ್ದವು ಎಂಬುದು ತಿಳಿಯುತ್ತಿತ್ತು. ಹಾಗಾದರೆ ಈ ಜನಗಳು ಎಲ್ಲಿ ಹೋದರು ಎಂದು ಯೋಚಿಸುತ್ತಾ ಜೋ ಲೆಬೆಲ್ ಆ ಇಡೀ ಊರಿಗೆ ಒಂದು ಸುತ್ತು ಬರುತ್ತಾನೆ. ಅಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅಲ್ಲಿ ಯಾರೊಬ್ಬರೂ ಬದುಕಿದ್ದಂತೆ ಕಾಣಲಿಲ್ಲ. ಅಲ್ಲೊಂದು ಕಡೆ ದೊಡ್ಡದಾದ ಸಮಾಧಿಯಂಥ ಗುಂಡಿ ತೋಡಿದ್ದಂತಹ ಕುರುಹೊಂದು ಮಾತ್ರ ಆತನಿಗೆ ಕಂಡು ಬಂದಿತ್ತು. ಆ ಜನರು ರಾತ್ರಿ ಎಲ್ಲಿಗಾದರೂ ಹೋಗುವುದಾದರೆ ತಮ್ಮ ಜೊತೆಗೆ ನಾಯಿಗಳನ್ನು ಕೊಂಡು ಹೋಗುತ್ತಿದ್ದರು ಎಂಬುದು ಜೋ ಲೆಬೆಲ್ಗೆ ಗೊತ್ತಿತ್ತು. ಅವರು ನಾಯಿಗಳನ್ನು ಬಿಟ್ಟು
ತಮ್ಮ ಕೆಲಸಗಳನ್ನು ಬಿಟ್ಟು ಆಹಾರವನ್ನು ತಿನ್ನದೆ ಅಲ್ಲೇ ಬಿಟ್ಟು ಆ ಒಲೆಯ ಬೆಂಕಿಗಳನ್ನು ಆರಿಸದೆ ಅಷ್ಟೊಂದು ತರಾತುರಿಯಲ್ಲಿ ಎಲ್ಲಿಗೆ ಕಣ್ಮರೆಯಾದರು ಎಂಬ ಪ್ರಶ್ನೆಗೆ ಆತನಿಗೆ ಉತ್ತರ ಸಿಗಲಿಲ್ಲ. ಆತ ಅಲ್ಲಿ ನಿಲ್ಲದೆ ತರಾತುರಿಯಿಂದ ನಡೆದು ಊರು ಸೇರಿ ಟೆಲಿಗ್ರಾಮ್ ಆಫೀಸ್ ಒಂದನ್ನು ಹುಡುಕಿ ಆತ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ನವರಿಗೆ ಟೆಲಿಗ್ರಾಮ್ ಒಂದನ್ನು ಕಳುಹಿಸಿ ಈ ವಿಚಾರವನ್ನು ಹೇಳುತ್ತಾನೆ. ಮರುದಿನ ಪೊಲೀಸರು ಅಲ್ಲಿಗೆ ತಲುಪುತ್ತಾರೆ. ಅವರು ಕಂಡಂತೆ ಅಲ್ಲಿ ಎಲ್ಲವೂ ಜೋ ಲೆಬೆಲ್ ಹೇಳಿದ ಹಾಗೆಯೇ ಇತ್ತು. ಆ ಬುಡಕಟ್ಟಿನ ಜನರುಗಳು ಅಲ್ಲಿ ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಟ್ಟಿದ್ದರು. ಪೊಲೀಸರು ಕೂಡಲೇ ಆ ಬುಡಕಟ್ಟಿನ ಜನರನ್ನು ಹುಡುಕುವ ಒಂದು ಸರ್ಚ್ ಆಪರೇಷನ್ ಶುರು ಮಾಡುತ್ತಾರೆ. ಅಲ್ಲಿ ಯಾವುದೇ ಗಲಾಟೆ ಹೊಡೆದಾಟಗಳಾದ ಸೂಚನೆಗಳು ಇರಲಿಲ್ಲ. ಇದ್ದಿದ್ದರೆ ಅವರನ್ನು ಯಾರೋ ಬಂದು ಅಪಹರಣ ಮಾಡಿಕೊಂಡು ಹೋದರೆಂದು ಹೇಳಬಹುದಿತ್ತು. ಆದರೆ ಹಾಗಾಗಿರಲಿಲ್ಲ. ಇಲ್ಲಿ ಪೊಲೀಸರುಗಳು ಇನ್ನೂ ಒಂದು ವಿಷಯವನ್ನು ಗಮನಿಸುತ್ತಾರೆ. ಅದೇನೆಂದರೆ ಆ ಮಂಜು ಬೀಳುವ ನೆಲದಲ್ಲಿ ನಡೆದಾಡುವ ಎಲ್ಲರ ಹೆಜ್ಜೆ ಗುರುತುಗಳು ಮೂಡುತ್ತಿದ್ದವು. ಆದರೆ ಅಲ್ಲಿದ್ದ ಜನಗಳು ನಡೆದುಕೊಂಡು ಹೋದ ಗುರುತುಗಳು ಕಾಣಲಿಲ್ಲ. ಅಲ್ಲಿದ್ದುದು ಒಬ್ಬನೇ ವ್ಯಕ್ತಿಯ ಹೆಜ್ಜೆ ಗುರುತಾಗಿತ್ತು. ಅದು ಜೋ ಲೆಬೆಲ್ನದಾಗಿತ್ತು. ಆ ಅಂಜಿಕುನಿ ಸರೋವರದಲ್ಲಿ ಎಸ್ಕಿಮೋ ಜನರು ಮೀನು ಹಿಡಿಯಲು ತಮ್ಮ ಸಣ್ಣ ದೋಣಿಗಳನ್ನು ಬಳಸುತ್ತಿದ್ದರು. ಆ ಜನಗಳು ಊರು ಬಿಟ್ಟು ಪರಾರಿಯಾಗಿದ್ದರೆ ಆ ಬೋಟ್ಗಳ ಮೂಲಕವೇ ಹೋಗಬೇಕಿತ್ತು. ಹಾಗೇನಾದರೂ ಆಗಿದೆಯೇ ಎಂದು ಪೊಲೀಸರು ಪರೀಕ್ಷಿಸುತ್ತಾರೆ. ಆದರೆ ಆ ಬೋಟ್ಗಳನ್ನು ಅಲ್ಲಿ ದಡದಲ್ಲಿಯೇ ಕಟ್ಟಿ ಹಾಕಲಾಗಿತ್ತು ಎಂಬುದು ತಿಳಿಯುತ್ತದೆ. ಎಸ್ಕಿಮೋ ಜನರು ಆ ಋತುವಿನಲ್ಲಿ ಮೀನು ಹಿಡಿಯುವಂತೆ ಇರಲಿಲ್ಲ. ಅಲ್ಲಿನ ನೀರೆಲ್ಲ ಮಂಜುಗಡ್ಡೆಯಾಗಿ ಬಿಟ್ಟಿದ್ದವು. ಹಾಗಾಗಿ ಅವರು ತಮ್ಮ ದೋಣಿಗಳನ್ನು ಮೇಲೆ ದಡದಲ್ಲಿ ಕಟ್ಟಿ ಹಾಕಿದ್ದರು. ಇಂಥ ಮಂಜುಗಡ್ಡೆಯಾದ ನೀರಿಗೆ ಅವರನ್ನೆಲ್ಲ ಯಾರಾದರೂ ಕೊಂದು ಬಿಸಾಕಿದರೆ ಎಂಬ ಸಂಶಯ ಪೊಲೀಸರಿಗೂ ಬರುತ್ತದೆ. ಹಾಗಿದ್ದರೆ ಆ ಮಂಜಿನ ಪದರಗಳು ಒಡೆದಂತೆ ಕಾಣಬೇಕಿತ್ತು. ಹಾಗೂ ಅವರಿಗೆ ಕಾಣಿಸಲಿಲ್ಲ. ಹಾಗಿದ್ದರೆ ಇವರುಗಳು ಎಲ್ಲಿ ಹೋದರೆಂದು ಪೊಲೀಸರಿಗೂ ಅರ್ಥವಾಗಲಿಲ್ಲ. ಆದರೆ ಪೊಲೀಸರ ತನಿಖೆಯಲ್ಲಿ ತಿಳಿದ ಒಂದು ಸಂಗತಿ ಏನೆಂದರೆ ಆ ಜನಗಳು ಇದ್ದುದನ್ನು ಇದ್ದಲ್ಲಿ ಬಿಟ್ಟು ಹೋಗಿ ಅದಾಗಲೇ 8 ದಿನಗಳಾಗಿತ್ತು ಎಂಬುದು ತಿಳಿಯುತ್ತದೆ. ನಾಯಿಗಳು 1-2 ದಿನದ ಆಹಾರವಿಲ್ಲದಿದ್ದರೆ ಸಾಯುವುದಿಲ್ಲ ಎಂಬುದು ಸತ್ಯವಾಗಿತ್ತು. ಹಾಗಾಗಿ ಇದು ನಿನ್ನೆ ನಡೆದ ಘಟನೆಯಂತೂ ಅಲ್ಲ ಎಂಬುದು ಪೊಲೀಸರಿಗೆ ಅರಿವಾಗುತ್ತದೆ. ಒಲೆಯಲ್ಲಿ ಅರ್ಧ ಉರಿದು ಉಳಿದಿದ್ದ ಕಟ್ಟಿಗೆಗಳು ಹೊಗೆಯುಗುಳುತ್ತಾ ಇದ್ದವು. ಅದೇ ಹೊಗೆ ಆ ಮನೆಗಳ ತುಂಬೆಲ್ಲ ತುಂಬಿಕೊಂಡಂತೆ ಕಾಣುತ್ತಿತ್ತು. ಸ್ನೇಹಿತರೆ, ಪೊಲೀಸರಿಗೆ ಈ ಪ್ರಕರಣವನ್ನು ಭೇದಿಸಲು ಆಗಲೇ ಇಲ್ಲ. ಆ ಜನಗಳು ಎಲ್ಲಿ ಹೋದರು ಎಂಬುದನ್ನು ತಿಳಿಯಲು ಅವರಿಂದ ಸಾಧ್ಯವೇ ಆಗಲಿಲ್ಲ. ಅವರು ರಹಸ್ಯಮಯವಾಗಿ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಬಿಟ್ಟಿದ್ದಾರೆಂದಷ್ಟೇ ಪೊಲೀಸರು ಹೇಳುತ್ತಾರೆ. ಅವರು ಈ ಕೇಸನ್ನು ಅನ್ಸಾಲ್ವ್ಡ್ ಕೇಸ್ ಎಂದು ಕ್ಲೋಸ್ ಮಾಡಿಬಿಡುತ್ತಾರೆ. ಇದಾದ 50 ವರ್ಷಗಳ ನಂತರ 1984ರಲ್ಲಿ ಈ ಘಟನೆ ಮತ್ತೆ ಮುನ್ನೆಲೆಗೆ ಬರುತ್ತದೆ. ರೋಜರ್ ಬೋರ್ ಮತ್ತು ನಿಜೆಲ್ ಬ್ಲಾಂಡೆಲ್ ಎಂಬ ಇಬ್ಬರು ಲೇಖಕರುಗಳು ಒಂದು ಲೇಖನದಲ್ಲಿ ಆ ದಿನ ಎಸ್ಕಿಮೋ ಜನರನ್ನು ಏಲಿಯನ್ಸ್ಗಳು ಅಪಹರಿಸಿದ್ದರೆಂದು ಹೇಳುತ್ತಾರೆ. ಆದರೆ ಈ ಥಿಯರಿಗೆ ಅವರ ಬಳಿ ಸರಿಯಾದ ಆಧಾರಗಳು ಇರಲಿಲ್ಲ. ಆ ಕಾರಣ ಈ ಥಿಯರಿ ಬಿದ್ದು ಹೋಗುತ್ತದೆ. ಆ ನಂತರ ಹಲವಾರು ಜನರು ಈ ಎಸ್ಕಿಮೋ ಜನರು ಕಾಣೆಯಾಗುವಿಕೆಯ ಹಿಂದೆ ಹಲವಾರು ಕಾರಣಗಳನ್ನು ಹೇಳುತ್ತಾ ಬಂದಿದ್ದಾರೆ. ಆದರೆ ಇಂದಿಗೂ ಅದರ ನಿಜವಾದ ಕಾರಣವನ್ನು ಯಾರಿಂದಲೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಮಾತಿಗೆ ಎಲ್ಲರೂ ಒಂದೊಂದು ಥಿಯರಿಗಳನ್ನು ಹೇಳುತ್ತಾರೆ. ಆದರೆ ನಿಖರವಾದ ಒಂದು ಬಲವಾದ ಒಂದು ಕಾರಣ ಅದರ ಹಿಂದೆ ಇರದೇ ಇದ್ದುದು ಈ ಪ್ರಕರಣ ಮತ್ತಷ್ಟು ಜಟಿಲವಾಗುತ್ತಾ ಸಾಗುತ್ತದೆ. ಹಾಗಾಗಿ ಹತ್ತಿರ 100 ವರ್ಷವಾದರೂ ಕೂಡ ಈ ಪ್ರಕರಣ ಇನ್ನೂ ಬಗೆಹರಿಯದ ಒಂದು ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಸ್ನೇಹಿತರೆ, ಈಗ ನೀವೇ ಹೇಳಿ, ಆ ರಾತ್ರಿ ಆ ಜನಗಳಿಗೆ ಏನಾಗಿರಬಹುದು? ನಾವು ಈ ರಹಸ್ಯಮಯ ಘಟನೆಯ ಬಗ್ಗೆ ಈ ಮುಂಚೆಯೇ ಒಂದು ವಿಡಿಯೋ ಮಾಡಿದ್ದೆವು. ನಿಮಗೆ ಅದರ ಟೈಟಲ್ ನೆನಪಿದ್ದರೆ ಕಮೆಂಟ್ನಲ್ಲಿ ಹೇಳಿ, ಅದನ್ನು ನೆನಪಿಸಿಕೊಳ್ಳಿ. ಧನ್ಯವಾದಗಳು.